ಇದೆ. ಹಲವಾರು ದೇಶಗಳಲ್ಲಿ E10 ಬ್ಲೆಂಡೆಡ್ ಪೆಟ್ರೋಲ್ ಅಂಡ್ ಡೀಸೆಲ್ನ ಉಪಯೋಗಿಸ್ತಾ ಇದ್ದಾರೆ. ಅದರಲ್ಲೂ ಇತ್ತೀಚೆಗೆ 2020 ಇಸವಿ ಈಚೆಗೆ ಬಂದಂತ ನಮ್ಮ ವಾಹನಗಳೇನಿದೆ, ಸೊ ಅದನ್ನ ಉಪಯೋಗಿಸ್ಬೋದು. ಇಂಜಿನ್ಗಳು ಕೂಡ ಏನು ತೊಂದರೆ ಆಗೋದಿಲ್ಲ. ಆಮೇಲೆ ನಮ್ಮ ಸಾರಿಗೆ ಸಚಿವರಾದಂಥ ನಿತಿನ್ ಗಡ್ಕರಿ ಅವರು ಕೂಡ ಇದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಅಂದ್ರೆ 2-3% ಮೈಲೇಜ್ ಕಡಿಮೆ ಆಗ್ಬೋದು, ಬಟ್ ಅದರ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ವಾಯು ಮಾಲಿನ್ಯ ಆಗೋದಿಲ್ಲ. ಇವತ್ತು ವಾಯು ಮಾಲಿನ್ಯ ಬಹಳ ಒಂದು ಹೈ ರಿಸ್ಕ್ ಫ್ಯಾಕ್ಟರ್ ಆಗಿದೆ. ವಾಯು ಮಾಲಿನ್ಯದಿಂದ ಇವತ್ತು ಹೃದಯಾಘಾತ, ಹೃದಯ ಸಂಬಂಧಿ ಕಾಯಿಲೆ ಜಾಸ್ತಿ ಆಗ್ತಾ ಇದೆ, ಶ್ವಾಸಕೋಶದ ಕಾಯಿಲೆ ಜಾಸ್ತಿ ಆಗ್ತಾ ಇದೆ. ಅದರಿಂದ ಇವನ್ ಗರ್ಭಿಣಿ ಹೆಂಗಸರ ಮೇಲೆ ಪರಿಣಾಮ ಬೀರಿ ಅದರಲ್ಲಿ ಅವರಲ್ಲಿ ಮಿಸ್ಕ್ಯಾರೇಜ್ ಆಗೋದು, ಹುಟ್ಟುವ ಮಕ್ಕಳು ತೂಕ ಕಡಿಮೆ ಆಗೋದು. ಅದರಿಂದ ಇಟ್ ಈಸ್ ಎಕೋ ಫ್ರೆಂಡ್ಲಿ, ಇಟ್ ಈಸ್ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ. ಆಮೇಲೆ ಜೊತೆಗೆ ಅದು ಈಗಾಗಲೇ ಬ್ರೆಜಿಲ್ ದೇಶ ನೋಡ್ಬೋದು, ಅಲ್ಲಿ E20 ಉಪಯೋಗಿಸ್ತಾ ಇದ್ದಾರೆ. ಕೆಲವು ವೆಹಿಕಲ್ E35 ಅಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಸೊ ಇದರಿಂದ E10 ನಾವು ಈ ಬ್ಲೆಂಡೆಡ್ ಫ್ಯೂಯಲ್ನ ಉಪಯೋಗಿಸೋದ್ರಿಂದ ಒಂದು, ವಾಯುಮಾಲಿನ್ಯ ಕಡಿಮೆ ಆಗುತ್ತೆ. ಎರಡನೇದು, ರೈತರಿಗೂ ಸಹಾಯ ಆಗುತ್ತೆ. ಆಮೇಲೆ ಇದರಿಂದ ಮತ್ತು ನಮ್ಮ ಇಂಪೋರ್ಟ್ ಏನಿದೆ, ಆಯಿಲ್ನ ನಾವು ಏನು ಇಂಪೋರ್ಟ್ ಮಾಡ್ತೀವಿ ಅದ್ರ ಮೇಲೂ ಒತ್ತಡ ಕಡಿಮೆ ಆಗುತ್ತೆ. ಸೊ ಇದನ್ನ ನಾವು ವೈಜ್ಞಾನಿಕವಾಗಿ ಇದನ್ನ ಸ್ವಾಗತಿಸಬೇಕು.